Start grammar. Okay, first one, listen here. Word kannada meaning what is? Shabda. Word anta nav ಏನಂತ ಕರಿತೀವಿ ಕನ್ನಡದಲ್ಲಿ? ಶಬ್ದ ಅಂತ ಕರಿತೀವಿ. Okay, this is the definition. Word is a group of letters which gives complete meaning is called word. ನೋಡ್ರಿ, ಕನ್ನಡದಲ್ಲಿ ಶಬ್ದ ಅಂದ್ರೆ ಏನಪ್ಪಾ ಅಂತಂದ್ರ ಒಂದು ಅಕ್ಷರಗಳ ಸಮೂಹ ಮತ್ತು ಅದು ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಪದದ ಉಚ್ಚಾರಣೆಯನ್ನ ನಮಗ್ ಕೊಡ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಶಬ್ದ ಅಂತ ಕನ್ನಡದಲ್ಲಿ ಕರಿತೀವಿ. ದಿಸ್ ಇಸ್ ದ ಇಂಗ್ಲಿಷ್ ಮೀನಿಂಗ್ ಆಲ್ಸೋ. ವರ್ಡ್ ಈಸ್ ದ ಗ್ರೂಪ್ ಆಫ್ ಅ ಲೆಟರ್ which gives complete meaning. Complete meaning is called word. This is examples. Sing, sing, sing. This is the one meaning word. Complete meaning gives. Next one, eat, drink, sit, play, try, beautiful. These all are example is words. ನೋಡ್ರಿ, ಒಂದು ಸರಿಯಾದ ಒಂದು ಅರ್ಥವನ್ನ ಕೊಡ್ತಕ್ಕಂತ ಇವೆಲ್ಲ ವರ್ಡ್ಸ್ ಗಳನ್ನ ನೋಡ್ರಿ ನೀವು. ಯಾವುದಕ್ಕ ಅರ್ಥ ಇಲ್ಲ, ಯಾವುದಕ್ಕೂ ಮೀನಿಂಗ್ ಇಲ್ಲ, ಎಲ್ಲದಕ್ಕೂ ಮೀನಿಂಗ್ ಐತಿ. ಯಾವುದಕ್ಕೂ ಮೀನಿಂಗ್ ಇರಂಗಿಲ್ಲಲ್ಲ. ಎಕ್ಸಾಂಪಲ್ ನೋಡ್ರಿ, ಇ ಎ ಟಿ ಈಟ್ ಐತಿಲ್ಲ, ಇದೊಂದು ತಿನ್ನು ಅನ್ನುವಂತ ಮೀನಿಂಗ್ ಅನ್ನ ಕೊಡ್ತೈತಿ. ಈಗ ನಾವ್ ಇದನ್ನ ಎಕ್ಸಾಂಪಲ್ ಏನ್ ಬರೀತನು? ಟಿ ಇ ಎ. ಇದು ಏನಾಗತ್ತ? ಟಿ. ಇದಕ್ ಮೀನಿಂಗ್ ಐತಿ? ಐತಿ ಮೀನಿಂಗ್. ಟಿ ಇ ಎ ಟಿ ಅಂದ್ರ ಚಹಾ. ಇದಕ್ಕೂ ಮೀನಿಂಗ್ ಐತಿ. ನಾನು ಇನ್ನೊಂದ್ ತರ ಬರೀತೀನಿ ಇದನ್ನ. ಇದು ಏನಪ್ಪಾ ಅಂತಂದ್ರ ಒಂದು ವರ್ಡಿಗೆ ಎಕ್ಸಾಂಪಲ್ ಸರಿಯಾಗೈತಿ. ಇದೇನು? ಇ ಟಿ ಎ. ಇದಕ್ಕೆ ಮೀನಿಂಗ್ ಐತಿ ಏನಾದ್ರು? ದಿಸ್ ಇಸ್ ನಾಟ್. ಇದೇನಪ್ಪಾ ಅಂತಂದ್ರ ಮೀನಿಂಗ್ ಇಲ್ಲ, ಇದು ವರ್ಡಿಗೆ ಎಕ್ಸಾಂಪಲ್ ಆಗಂಗಿಲ್ಲ. ಒಂದು ಅರ್ಥವನ್ನ ಕೊಡ್ಬೇಕು ನಮಗ. ಯಾವುದಾದರೂ ಒಂದು ಸರಿಯಾದ ಅರ್ಥವನ್ನ ಕೊಡ್ತಕ್ಕಂತ ಮೀನಿಂಗ್ಸ್ ಗಳ ಮಾತ್ರ ಅಂದ್ರ ವರ್ಡ್ಸ್ ಗಳ ಮಾತ್ರ ಏನಾಗ್ತಾವು? ಶಬ್ದಗಳಾಗ್ತಾವು. ಇಲ್ಲಪ್ಪ ಅಂತಂದ್ರೆ ನಾವು ಬೇಕು ಬಿಟ್ಟು ಯಾವ್ದಾರ ಒಂದೆರಡು ಸ್ಪೆಲ್ಲಿಂಗ್ ಬರೆದು ಇದು ಒಂದು ಮೀನಿಂಗ್ ಆಗತ್ತ ಅಲ್ಲ. ದಟ್ ಈಸ್ ಅ ರಾಂಗ್. ಓಕೆ, ಗೊತ್ತಾಯ್ತಲ್ಲ ವರ್ಡ್ ಅಂದ್ರೆ ಏನನ್ನೋದು. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರ ಸೆಂಟೆನ್ಸ್ ಅಂತಕ್ಕಂಥದ್ದು ಬರ್ತೈತಿ. ಸೆಂಟೆನ್ಸ್ ಅಂದ್ರ ವಾಕ್ಯ. ನಾವ್ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಲೆಟರು, ವರ್ಡು, ಸೆಂಟೆನ್ಸು ಹಂತ ಹಂತವಾಗಿ ನಾವು ಕಲಿತೀವಿ. ಸೆಂಟೆನ್ಸ್ ಅಂದ್ರ ವಾಕ್ಯ. ವಾಕ್ಯಗಳಂದ್ರೆ ನಿಮಗೆಲ್ಲ ಗೊತ್ತೈತಿ. ನಾವು ಕಂಪಲ್ಸರಿ ಡೈಲಿ ಮಾತಾಡ್ತಕ್ಕಂತ ಒಂದು ಸೆಂಟೆನ್ಸ್ಗಳು. This is a definition. Sentence is a group of words which gives complete meaning is called sentence. Sentence is a group of words which gives complete meaning is called sentence. ನೋಡ್ರಿ, ಇಲ್ಲಿ ವರ್ಡಿಗೆ ಮತ್ ಸೆಂಟೆನ್ಸ್ ಕ ಏನ್ ಡಿಫ್ರೆಂಟ್ ಐತಪ್ಪ ಅಂತಂದ್ರ ಇಲ್ಲಿ ಗ್ರೂಪ್ ಆಫ್ ಲೆಟರ್ಸ್ ಅಕ್ಷರಗಳ ಒಂದು ಸಮೂಹ, ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಶಬ್ದಗಳ ಒಂದು ಸಮೂಹ. ಶಬ್ದಗಳ ಒಂದು ಸಮೂಹ ಮತ್ತ ಏನಪ್ಪಾ ಅಂತಂದ್ರ ಅದು ಸಂಪೂರ್ಣವಾಗಿ ಅರ್ಥವನ್ನ ಕೊಡ್ತಿರ್ಬೇಕು ನಮಗ. ಅದಕ್ಕೆ ನಾವ್ ಏನಂತ ಕರಿತೀವಿ? ಸೆಂಟೆನ್ಸ್ ಅಂತ ಕರಿತೀವಿ. ಅಂದ್ರ ಪದಗಳ ಗುಚ್ಛ. ವರ್ಡ್ಸ್ ಪ್ಲಸ್ ವರ್ಡ್ಸ್. ಇಲ್ಲಿ ಲೆಟರ್ ಪ್ಲಸ್ ಲೆಟರ್. ಈಸಿಯಾಗಿ ನೆನ್ಪಿಟ್ಕೊಡ್ರಿ, ಇಲ್ಲಿ ಲೆಟರ್ ಪ್ಲಸ್ ಲೆಟರ್ ಇರ್ತಾವ ನೋಡ್ರಿ. SING ಇಲ್ಲಿ 4 ಲೆಟರ್ ಕೂಡವಿಲ್ಲ ಒಂದು ವರ್ಡ್ ಆಗಾಕ. ಅದೇ ರೀತಿಯಾಗಿ ಇಲ್ಲಿ ಸೆಂಟೆನ್ಸ್ ಆಗ್ಬೇಕಾದ್ರ ಇಂಥ ವರ್ಡ್ಸ್ ಗಳು, ಲೆಟರ್ ಅಲ್ಲ, ಈ ವರ್ಡ್ಸ್ ಗಳ ಒಂದು ಸಮೂಹ ಅದಕ್ಕೊಂದು ಅರ್ಥವನ್ನ ಕೊಡ್ತಿರ್ಬೇಕು. ಅಂತದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂತಂದ್ರ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇದಕ್ಕೊಂದು ಫಾರ್ಮುಲಾ ಬರ್ತೈತಿ ಬಹಳಷ್ಟು ಈಸಿಯಾಗಿ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದೇ ಪ್ರಕಾರ ನಾವು ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಬೇಸಿಕ್ ಆಗಿ ಫಸ್ಟ್ ಈಗ ಸಬ್ಜೆಕ್ಟ್ ಇರ್ಬೇಕು, ಆಮೇಲೆ ಹೆಲ್ಪಿಂಗ್ ವರ್ಬ್ ಇರ್ಬೇಕು, ನೆಕ್ಸ್ಟ್ ಒನ್ನ ಮೇನ್ ವರ್ಬ ಪ್ಲಸ್ ಆಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಒಂದೊಂದು ಸಮಯದಲ್ಲಿ ಇರಂಗಿಲ್ಲ, ಆದ್ರೂ ಕೂಡ ಅದು ಕರೆಕ್ಟ್ ಸೆಂಟೆನ್ಸೇ. ಇಲ್ಲಿ ನೋಡಿ, ಒಂದ್ ಸೆಂಟೆನ್ಸ್ ಅನ್ನ ನೋಡಿದಾಗ ಗೊತ್ತಾಗತ್ತ ನಮಗ. ಸುಮಂಗಲ ಈಸ್ ಸಿಂಗಿಂಗ್ ಅ ಸಾಂಗ್. ಸುಮಂಗಲ ಅಂತಕ್ಕಂಥದ್ದು ಏನಿದ? ಏನಾಗತ್ತ? ಸಬ್ಜೆಕ್ಟ್. ಸುಮಂಗಲ ಈಸ್ ಅ ಸಬ್ಜೆಕ್ಟ್, ಈಸ್ ಅ ಹೆಲ್ಪಿಂಗ್ ವರ್ಬ್, ಸಿಂಗಿಂಗ್ ಅ ಮೇನ್ ವರ್ಬ್, ಅ ಸಾಂಗ್ ಈಸ್ ಆಬ್ಜೆಕ್ಟ್. ದಿಸ್ ಇಸ್ ರೈಟ್. ಗೊತ್ತಾಯ್ತಲ್ಲ? ನೋಡ್ರಿ, 1 2 3 4 ಇಲ್ಲಿ 4 ವರ್ಡ್ಸ್ ಗಳ ಕೂಡಿಕಿಸಿಂದ ಒಂದು ಸೆಂಟೆನ್ಸ್ ಕ್ರಿಯೇಟ್ ಆಗೈತಿ, ಒಂದು ವಾಕ್ಯ ರಚನೆ ಆಗೈತಿ. ಗೊತ್ತಾಗತೈತಿ? ಎನಿ ಡೌಟ್ಸ್? ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ದಿಸ್ ಟೈಪ್ ಮೋರ್ ಎಕ್ಸಾಂಪಲ್ಸ್. ಇದೇ ರೀತಿ ಆಗಿರ್ತಕ್ಕಂತ ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡೋಣ. ಇಲ್ಲಿ ಬಾಯ್ಸ್ ಪ್ಲೇ ದ ಕಬಡ್ಡಿ ಗೇಮ್
we learn English grammar. Next one, girls play the Coco game. Danish is the handsome boy. Lakshmi is a beautiful girl. Okay, these all are examples in sentence. ಇಲ್ಲಿ ಸೆಂಟೆನ್ಸ್ ಟಾಪಿಕ್ ಅಲ್ಲಿ ಇರ್ತಕ್ಕಂತಹ ಇವೆಲ್ಲ ಎಕ್ಸಾಂಪಲ್ಸ್ ಗಳು. ನಾವು ಇದರಲ್ಲಿ ಕೆಲವೊಂದು ನೋಟ್ಸ್ ಗಳನ್ನ ನೋಡ್ತೀವಿ. ಅಂದ್ರೆ ಇದರಲ್ಲಿ ಏನೇನ್ ಇಂಪಾರ್ಟೆಂಟ್, ಈ ಸೆಂಟೆನ್ಸ್ ಒಳಗ ಏನ್ ಇಂಪಾರ್ಟೆಂಟ್, ಯಾವ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡ್ಬೇಕು ಸೆಂಟೆನ್ಸ್ ಟಾಪಿಕ್ ಅಲ್ಲಿ ಮಾಡ್ಬೇಕಂದ್ರ ಇಲ್ಲಿ ನೋಡ್ರಿ ಸಾಮಾನ್ಯವಾಗಿರ್ತಕ್ಕಂತ ಕೆಲವೊಂದು ನೋಟ್ಸ್ ಗಳನ್ನ ನಾವು ಮಾಡ್ತೀವಿ. ಇಲ್ಲಿ ಇಷ್ಟು ನೆನಪಿಟ್ಕೊಂಡ್ ಬಿಟ್ರೆ ನಿಮಗ ಈ ಸೆಂಟೆನ್ಸ್ ಟಾಪಿಕ್ ದಿಸ್ ಇಸ್ ವೆರಿ ಈಸಿ. ಫಸ್ಟ್ ಒನ್ ಏನಪ್ಪಾ ರೂಲ್ ಅಂತಂದ್ರ ಎವ್ರಿ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್ಸ್. ಪ್ರತಿ ಒಂದು ಅಂದ್ರ ಯಾವುದೇ ಒಂದು ವಾಕ್ಯವನ್ನ ನಾವು ಪ್ರಾರಂಭ ಮಾಡ್ಬೇಕಾದ್ರ ಮೊದಲನೇ ಅಕ್ಷರ ಕ್ಯಾಪಿಟಲ್ ಅಕ್ಷರದಿಂದ ಪ್ರಾರಂಭ ಮಾಡ್ಬೇಕು. ಕ್ಯಾಪಿಟಲ್ ಅಂಡ್ ಸ್ಮಾಲ್ ಲೆಟರ್ಸ್ ಆರ್ ಯು ನಾವು ಆಲ್ರೆಡಿ. ಕ್ಯಾಪಿಟಲ್ ಲೆಟರ್ಸ್ ಇಂದನ ನಾವು ಪ್ರತಿ ವಾಕ್ಯವನ್ನ ಪ್ರಾರಂಭ ಮಾಡ್ಬೇಕು, ಸ್ಮಾಲ್ ಲೆಟರ್ ಇಂದ ಅಲ್ಲ. ಅದು ಸ್ಮಾಲ್ ಲೆಟರ್ ಇಂದ ಪ್ರಾರಂಭ ಮಾಡ್ರೆ ರಾಂಗ್ ಆಗತ್ತ. ನೆಕ್ಸ್ಟ್ ಒನ್, ಇಟ್ ಎಂಡ್ಸ್ ವಿತ್ ಅ ಫುಲ್ ಸ್ಟಾಪ್. ಎವ್ರಿ ಸೆಂಟೆನ್ಸ್ ಇಟ್ ಎಂಡ್ಸ್ ವಿತ್ ಅ ಫುಲ್ ಸ್ಟಾಪ್. ಲಾಸ್ಟ್ ಸೆಂಟೆನ್ಸ್ ನಾವು ವಾಕ್ಯದ ಕೊನೆಯಲ್ಲಿ ಫುಲ್ ಸ್ಟಾಪ್ ಅನ್ನ ಮರಿಬಾರ್ದು. ಫುಲ್ ಸ್ಟಾಪ್ ಅಂದ್ರೆ ಇಲ್ಲಿ ನೋಡ್ರಿ ಗೊತ್ತೈತಲ್ಲ, ಚುಕ್ಕಿ ತರ ಬರೆಯುವುದು ಫುಲ್ ಸ್ಟಾಪ್. ಪ್ರತಿ ಒಂದು ವಾಕ್ಯದ ಕೊನೆಯಲ್ಲಿ ನಾವು ಫುಲ್ ಸ್ಟಾಪ್ ಅನ್ನ ಬರೆಯುವುದು ಮರಿಬಾರ್ದು. ಇದು ವಾಕ್ಯದಲ್ಲಿ ಬರ್ತಕ್ಕಂತ ಇಂಪಾರ್ಟೆಂಟ್ ನೋಟ್. ನೆಕ್ಸ್ಟ್ ಒನ್, ದ ವರ್ಡ್ ಐ ಶುಡ್ ಬಿ ರಿಟರ್ನ್ ಆಸ್ ಅ ಕ್ಯಾಪಿಟಲ್ ಲೆಟರ್ಸ್. ನೋಡ್ರಿ ವರ್ಡ್ಸ್, ಒಂದು ವಾಕ್ಯದಲ್ಲಿ ಬರ್ತಕ್ಕಂತ ವರ್ಡ್ಸ್ ಗಳಿಗೂ ಕೂಡ ನಾವು ಕ್ಯಾಪಿಟಲ್ ಲೆಟರ್ ಅನ್ನ ಯೂಸ್ ಮಾಡಬೇಕು, ವರ್ಡ್ಸ್ ಗಳಿಗೂ ಕೂಡ. ನೆಕ್ಸ್ಟ್ ಒನ್, ಆಲ್ ನೌನ್ಸ್ ಶುಡ್ ಬಿ ಇನ್ ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರ್ಸ್. ಆಲ್ ನೌನ್ಸ್, ಎಲ್ಲಾ ನಾಮಪದಗಳನ್ನು ಕೂಡ, ಅಂದ್ರ ದಿಸ್ ಈಸ್ ಅ ನೇಮಿಂಗ್ ವರ್ಡ್, ಹೆಸರನ್ನ ಸೂಚಿಸುವಂತಹ ಪದ. ಯಾವುದೇ ನಾಮಪದ ವಾಕ್ಯದಲ್ಲಿ ಬಂದಾಗ ನಾವು ಅವುಗಳನ್ನ ಕ್ಯಾಪಿಟಲ್ ಲೆಟರ್ಸ್ ಇಂದನ ಪ್ರಾರಂಭ ಮಾಡಬೇಕು. ಅಲ್ಲಿ ನೀವು ಎಕ್ಸಾಂಪಲ್ ದಾನೇಶ್, ಸುಮಂಗಲ, ಲಕ್ಷ್ಮಿ ಈ ರೀತಿ ಬಂದಾಗ ಫಸ್ಟ್ ಲೆಟರ್ ಅನ್ನ ಸ್ಮಾಲ್ ಬರೆದ್ರೆ ಅದು ರಾಂಗ್ ಆಗತ್ತ. ಪ್ರತಿ ಅಕ್ಷರ ಅಂದ್ರ ಒಂದಾಕ್ಷರ ಫಸ್ಟ್ ಲೆಟರ್ ಮಾತ್ರ ನಾವು ಕ್ಯಾಪಿಟಲ್ ಅನ್ನ ಯೂಸ್ ಮಾಡ್ತೀವಿ. ಇವೇನ್ಪಾ ಅಂತಂದ್ರ ಈ 4 ನೋಟ್ಸ್ ಗಳು ಇಂಪಾರ್ಟೆಂಟ್ ಈ ಸೆಂಟೆನ್ಸ್ ಟಾಪಿಕ್ ಅಲ್ಲಿ. ಎನಿ ಡೌಟ್ಸ್? ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಒನ್ ಟಾಪಿಕ್, ದಿಸ್ ಈಸ್ ದ ಸೆಂಟೆನ್ಸ್ ಟೈಪ್ಸ್ ಆಫ್ ಸೆಂಟೆನ್ಸ್. ವಾಕ್ಯದ ಪ್ರಕಾರಗಳು ಯಾವುವು, ಅವುಗಳಂದ್ರೆ ಏನ, ಅವುಗಳಿಗೆ ಎಕ್ಸಾಂಪಲ್ಸ್ ಗಳು ಯಾವ ರೀತಿ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ.